ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಯಮುನಾ ಗಂಗಾ ಗಯಾ ತೀರ್ಥ ಪ್ರಶಂಸನ ಜಾನಶ್ರುತಿ ಜ್ಞಾನವಾಪ್ತಿ ವರ್ಣನವೆಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಎಲೈ ದ್ವಿಜವರಿಯರೇ, ಮಾನವರು ಶಂಕತೀರ್ಥದಲ್ಲಿ ಮಿಂದು ಯಮುನಾ ಗಂಗಾ ಗಯಾ ತೀರ್ಥಗಳಿಗೆ ಹೋಗಬೇಕು. ಯಮುನಾ ಗಂಗಾ ಗಯಾ ತೀರ್ಥಗಳು ಅತ್ಯುತ್ತಮಗಳು, ಮಹಾಪಾತಕ ಪರಿಹಾರಕಗಳು ಆಗಿರುವವು. ಸಮಸ್ತ ಪ್ರಪಂಚಗಳಲ್ಲಿಯೂ ಪ್ರಸಿದ್ಧವಾದ ಈ 3 ತೀರ್ಥಗಳು ಸಮಸ್ತ ವಿಘ್ನಗಳನ್ನು ಪರಿಹರಿಸುವವು, ಸಕಲ ರೋಗಗಳನ್ನು ನಿವಾರಿಸುವವು, ಸಮಸ್ತ ಅಜ್ಞಾನಗಳನ್ನು ನಾಶಗೊಳಿಸುವವು ಆಗಿ ಮಾನವರ ಅವಿದ್ಯೆಯು ನಷ್ಟವಾದೊಡನೆ ಜ್ಞಾನವನ್ನೀಯುವಾಗಿರುವವು. ಹಿಂದೆ ಜಾನಶ್ರುತಿ ಎಂಬ ಮಹಾರಾಜನು ಈ ತೀರ್ಥಗಳಲ್ಲಿ ಮಿಂದು ರೈಕ್ವವೆಂಬ ಬ್ರಾಹ್ಮಣನಿಂದ ಉತ್ತಮ ತತ್ವಜ್ಞಾನವನ್ನು ಪಡೆದನು. ಋಷಿಗಳು ಕೇಳುತ್ತಾರೆ, ಸಕಲ ತತ್ವವನ್ನು ಅರಿತವನು ವ್ಯಾಸ ಶಿಷ್ಯನು ಪ್ರಾಜ್ಞನು ಆದ ಎಲೈ ಸೂತನೆ, ಪ್ರಸಿದ್ಧವಾದ ಯಮುನಾ ಗಂಗಾ ಗಯಾ ತೀರ್ಥಗಳು ಗಂಧಮಾದನ ಪರ್ವತಕ್ಕೆ ಏಕೆ ಬಂದವು? ಇವುಗಳಲ್ಲಿ ಮಿಂದ ಜಾನಶ್ರುತಿ ಮಹಾರಾಜನಿಗೆ ರೈಕ್ವನಿಂದ ತತ್ವಜ್ಞಾನವು ಹೇಗೆ ಲಭಿಸಿತು? ಅದನ್ನು ನಮಗೆ ತಿಳಿಸು. ಸೂತನು ಹೇಳುತ್ತಾನೆ, ಹಿಂದೆ ಗಂಧಮಾದನದಲ್ಲಿ ಪರ್ವತಗಳಿ ತಪಸ್ಸುಗಳಿಗೆ ಆಶ್ರಯನಾದ ರೈಕ್ವನೆಂಬ ಮಹರ್ಷಿಯು ಕಠಿಣವಾದ ತಪಸ್ಸನ್ನು ಆಚರಿಸುತ್ತಿದ್ದನು. ಹುಟ್ಟು ಕುಂಟನಾದ ಅವನು ಬಹುಕಾಲ ತಪಸ್ಸನ್ನು ಮಾಡುತ್ತಾ ತಪಸ್ಸಿನ ಸಾಮರ್ಥ್ಯದಿಂದಲೇ ದೀರ್ಘಾಯುಷ್ಯವನ್ನು ಪಡೆದನು. ಆ ಮುನಿಯು ಕುಂಟನಾದುದರಿಂದ ತೀರ್ಥಗಳಿಗೆ ನಡೆದು ಹೋಗಲು ಅಸಮರ್ಥನಾಗಿ ಗಂಧಮಾದನದಲ್ಲಿರುವ ಸಮೀಪದ ತೀರ್ಥಗಳಿಗೆ ಗಾಡಿಯಿಂದಲೇ ಹೋಗುತ್ತಿದ್ದನು. ಅವನು ಯಾವಾಗಲೂ ಗಾಡಿಯೊಡನೆ ಇರುತ್ತಿದ್ದುದರಿಂದ ಅವನನ್ನು ಸಯುಗ್ವ ಎಂದು ಕರೆಯುತ್ತಿದ್ದರು. ಆ ಸಯುಗ್ವ ಮುನಿವರನು ಜ್ಞಾನಿಯಾಗಿ ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು. ಅವನು ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಮಳೆಗಾಲದಲ್ಲಿ ಕಂಠ ಪರಿಮಾಣದ ನೀರಿನಲ್ಲಿಯೂ ನಿಂತು ತಪಸ್ಸನ್ನಾಚರಿಸುತ್ತಿದ್ದನು. ಅವನ ದೇಹವು ತಪಸ್ಸಿನಿಂದ ಒಣಗಲು ಕಜ್ಜಿ ಉಂಟಾಯಿತು. ಆ ಮುನಿಯು ಹಗಲು ರಾತ್ರಿ ಆ ಕಜ್ಜಿಯನ್ನು ತುರಿಸಿಕೊಳ್ಳುತ್ತಿದ್ದನು. ಆ ಕಜ್ಜಿಯನ್ನು ತುರಿಸಿಕೊಳ್ಳುತ್ತಿದ್ದರೂ ಅವನು ತಪಸ್ಸನ್ನು ಬಿಡಲಿಲ್ಲ. ತಪಸ್ಸನ್ನು ಮಾಡುತ್ತಲೇ ಅವನು ಹೀಗೆ ಚಿಂತಿಸಿದನು, ಈಗ ನಾನು ಪುಣ್ಯಕರವಾದ ಗಂಗಾ ಯಮುನಾ ಗಯಾ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಹೀಗೆ ಆಲೋಚಿಸುತ್ತಿರುವ ಅವನಿಗೆ ಮತ್ತೊಂದು ಚಿಂತೆಯುಂಟಾಯಿತು. ಹುಟ್ಟು ಕುಂಟನಾದ ನನಗೆ ಗಂಗಾ ಸ್ನಾನವು ದುರ್ಲಭವಾದುದು. ಬಂಡಿಯಲ್ಲಿ ಬಹಳ ದೂರ ಹೋಗಲು ಶಕ್ಯವಲ್ಲ. ಈಗ ನಾನೇನು ಮಾಡಲಿ ಎಂದು ಆಲೋಚಿಸಿ ಅವನು ಆ 3 ತೀರ್ಥಗಳಲ್ಲಿಯೂ ಸ್ನಾನ ಮಾಡಲೇಬೇಕೆಂದರಿತು ನಿಶ್ಚಯಿಸಿದನು. ಅದರಂತೆ ಅವನು, ನನ್ನಲ್ಲಿ ಅಸಾಧ್ಯವಾದ ತಪಸ್ಸಿನ ಬಲವಿರುವುದು, ಅದರಿಂದಲೇ ನಾನು ಆ 3 ತೀರ್ಥಗಳನ್ನು ಇಲ್ಲಿ ಆವಾಹನೆ ಮಾಡುವೆನು ಎಂದು ನಿಶ್ಚಯಿಸಿ ಜಿತೇಂದ್ರಿಯನಾಗಿ ಪೂರ್ವ ಮುಖವಾಗಿ ಕುಳಿತು 3 ಸಾರಿ ಆಚಮನ ಮಾಡಿ ಜಾಗರೂಕತೆಯಿಂದ ಕ್ಷಣಕಾಲ ಧ್ಯಾನಿಸಿದನು. ಅವನ ಮಂತ್ರದ ಶಕ್ತಿಯಿಂದ ಗಂಗಾ ಯಮುನಾ ಗಯಗಳೆಂಬ 3 ನದಿಗಳು ಭೂಮಿಯನ್ನು ಭೇದಿಸಿ ಪಾತಾಳದಿಂದ ಕೂಡಲೇ ಮೇಲಕ್ಕೆದ್ದವು. ಅವು ಮನುಷ್ಯಾಕೃತಿಯನ್ನು ಧರಿಸಿ ಸಯುಗ್ಮನನ್ನು ಹೊಂದಿ ಅತ್ಯಾನಂದದಿಂದ ಅವನನ್ನು ಸಂತೋಷಗೊಳಿಸುತ್ತಾ, ರೈಕ್ವ, ನಿನಗೆ ಮಂಗಳವಾಗಲಿ. ನೀನು ಈ ಧ್ಯಾನವನ್ನು ನಿಲ್ಲಿಸು. ನಾವು ನಿನ್ನ ಮಂತ್ರದಿಂದ ಆಕರ್ಷಿಸಲ್ಪಟ್ಟು ಎಲ್ಲಿಗೆ ಬಂದಿರುವೆವು? ಮುನಿವರಿಯ, ನಮ್ಮಿಂದ ನಿನಗೇನಾಗಬೇಕು ಅದನ್ನು ಹೇಳು ಎನ್ನಲು ಸಯುಗ್ವನು ಆ ನದಿಗಳ ಮಾತನ್ನು ಕೇಳಿ ಕೂಡಲೇ ಧ್ಯಾನವನ್ನು ನಿಲ್ಲಿಸಿ ಮುಂದಿರುವ ಆ ನದಿಗಳನ್ನು ನೋಡಿ ವಿಧಿಯಂತೆ ಅವುಗಳನ್ನು ಪೂಜಿಸಿ ಎಂತೆಂದನು, ಓ ಯಮುನೆ, ಗಂಗೆ, ಗಯೆ, ನೀವು ನನಗಾಗಿ ಈ ಗಂಧಮಾದನ ಪರ್ವತದಲ್ಲಿ ನೆಲೆಸಿರಿ. ನೀವು ಭೂಮಿಯನ್ನು ಭೇದಿಸಿಕೊಂಡು ಮೇಲಕ್ಕೆ ಬಂದ ಸ್ಥಳಗಳು ನಿಮ್ಮ ಹೆಸರಿನಿಂದಲೇ ಪುಣ್ಯ ತೀರ್ಥಗಳಾಗಲಿ. ಆ ನದಿಗಳು ಹಾಗೆಯೇ ಆಗಲೆಂದು ಅಲ್ಲಿಯೇ ಅಡಗಿ ಹೋದವು. ಅದು ಮೊದಲ್ಗೊಂಡು ಆ 3 ತೀರ್ಥಗಳು ಭೂಮಿಯಲ್ಲಿ ಆಯಾ ಹೆಸರಿನಿಂದ ಯಾವಾಗಲೂ ಜನರಿಂದ ಕರೆಯಲ್ಪಡುತ್ತಿವೆ. ಯಮುನೆಯು ಭೇದಿಸಿಕೊಂಡು ಮೇಲಕ್ಕೆದ್ದ ಸ್ಥಳಕ್ಕೆ ಯಮುನಾ ತೀರ್ಥವೆಂದು, ಜಾಹ್ನವಿಯು ಭೇದಿಸಿಕೊಂಡು ಮೇಲಕ್ಕೆದ್ದ ಸ್ಥಳಕ್ಕೆ ಗಂಗಾ ತೀರ್ಥವೆಂದು, ಗಯೆಯು ಮನುಷ್ಯಾಕೃತಿಯಿಂದ ಮೇಲಕ್ಕೆ ಬಂದ ಸ್ಥಳಕ್ಕೆ ಗಯಾ ತೀರ್ಥವೆಂದು ಹೆಸರಾಯಿತು. ಹೀಗೆ ರೈಕ್ವನ ಮಂತ್ರ ಮಹಾತ್ಮೆಯಿಂದ ಭೂಮಿಯಿಂದ ಮೇಲಕ್ಕೆದ್ದ ಅತ್ಯಂತ ಪುಣ್ಯಕರವೂ ಶ್ರೇಷ್ಠವೂ ಆದ 3 ತೀರ್ಥಗಳು ಕೂಡಲೇ ಹುಟ್ಟಿದವು. ಈ 3 ತೀರ್ಥಗಳಲ್ಲಿ ಮಿಂದ ಮಾನವೋತ್ತಮರ ಅಜ್ಞಾನವು ನಾಶವಾಗಿ ಜ್ಞಾನ ಉಂಟಾಗುವುದು. ಆ ಸಯುಗ್ವನು ತನ್ನ ಮಂತ್ರ ಪ್ರಭಾವದಿಂದ ಆಕರ್ಷಿಸಲ್ಪಟ್ಟ ಆ 3 ತೀರ್ಥಗಳಲ್ಲಿ ನಿತ್ಯವೂ ಸ್ನಾನ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದನು.
ಈ ಸಮಯದಲ್ಲಿಯೇ ಪುತ್ರನೆಂಬ ರಾಜರ್ಷಿಯ ಮೊಮ್ಮಗನಾದ ಜಾನಶ್ರುತಿ ಎಂಬ ಧರ್ಮನಿರತನಾದ ದೊರೆಯು ಇದ್ದನು. ಇವನು ಅನ್ನ ಮೊದಲಾದವುಗಳನ್ನು ಯಾಚಕರಿಗೆ ಶ್ರದ್ಧೆಯಿಂದ ಕೊಡುತ್ತಿದ್ದುದರಿಂದ ಇವನನ್ನು ಜನರು ಶ್ರದ್ಧಾದೇಯನೆಂದು ಕರೆಯುತ್ತಿದ್ದರು. ಇವನ ಮನೆಯಲ್ಲಿ ಅನ್ನಕ್ಕಿಂತಲೂ ಹಸಿವುಗೊಂಡ ಅರ್ಥಿಗಳಿಗೆ ಮಾತುಗಳು ಅತ್ಯಂತ ತೃಪ್ತಿಯನ್ನು ಉಂಟು ಮಾಡುತ್ತಿದ್ದುದರಿಂದ ಜನರು ಇವನನ್ನು ಬಹುವಾಕ್ಯನೆಂದು ಕರೆಯುತ್ತಿದ್ದರು. ಜಾನಶ್ರುತನ ಮಗನು ಬಲಿಷ್ಠನೂ ಆದ ಪೌತ್ರಾಯಣನು ಅತಿಥಿಗಳಲ್ಲಿ ಪ್ರೀತಿಯುಳ್ಳವನಾಗಿ ಬಹುವಾಗಿ ದಾನ ಮಾಡುತ್ತಿದ್ದನು. ಇವನು ಪಟ್ಟಣ, ರಾಜ್ಯ, ಹಳ್ಳಿ, ಕಾಡು, ಚೌಕಗಳು, ದಾರಿಗಳು ಇವುಗಳಲ್ಲಿ ಅತಿಥಿಗಳ ತೃಪ್ತಿಗಾಗಿ ಅನ್ನ, ನೀರು, ತವ್ವೆ, ಕಾಯಿ, ಪಲ್ಯ ಮೊದಲಾದವುಗಳಿಂದ ಕೂಡಿದ ಆತಿಥ್ಯವನ್ನು ಕಲ್ಪಿಸಿದ್ದನು. ಇವನು ಅಲ್ಲಲ್ಲಿ ಜನರು ನೆರೆದಿರುವಾಗ ಅರ್ಥಿಗಳೇ ಇಲ್ಲಿ ಬನ್ನಿರಿ, ಅನ್ನಪಾನಾದಿಗಳನ್ನೆಲ್ಲ ಉಪಯೋಗಿಸಿರಿ ಎಂದು ಸಾರಿಸಿದನು. ಅತಿಥಿಗಳಲ್ಲಿ ಪ್ರೀತಿಯುಳ್ಳವನು ಬಹುದಾನ ಮಾಡುವವನು ಆದ ಆ ಪೌತ್ರಾಯಣನ ಗುಣಗಳು ಎಲ್ಲೆಡೆಯಲ್ಲಿಯೂ ಪ್ರಸಿದ್ಧವಾದವು. ಬಳಿಕ ಗುಣಶಾಲಿಯಾದ ಪೌತ್ರಾಯಣನಿಗೆ ಅನುಗ್ರಹ ಮಾಡಲು ಮಹಾಭಾಗ್ಯವಂತರಾದ ದೇವರ್ಷಿಗಳು ಬೇಸಿಗೆಯ ರಾತ್ರಿಯಲ್ಲಿ ಹಂಸಗಳ ರೂಪವನ್ನು ತಾಳಿ ಮನೋಹರವಾದ ಸಾಲನ್ನು ಕಟ್ಟಿಕೊಂಡು ಉಪ್ಪರಿಗೆಯ ಕಿಟಕಿಯಲ್ಲಿರುವ ರಾಜನ ಮೇಲೆ ವೇಗದಿಂದ ಹಾರಿ ಹಾರಿ ಮೇಲಕ್ಕೆ ಹೋಗುತ್ತಿದ್ದರು. ವೇಗದಿಂದ ಹಾರುತ್ತಿರುವ ಆ ಹಂಸಗಳ ಹಿಂದೆ ಹೋಗುತ್ತಿರುವ ಮತ್ತೊಂದು ಹಂಸವು ಮುಂದೆ ಹೋಗುತ್ತಿರುವ ಹಂಸವನ್ನು ಸಂಬೋಧಿಸಿ ರಾಜನು ಕೇಳುವಂತೆ ಹಾಸ್ಯದಿಂದ ಇಂತೆಂದಿತು: ಎಲ ಭಲ್ಲಾಕ್ಷ, ಮುಂದಕ್ಕೆ ಸರಿ, ಅದು ನಿನ್ನ ಮುಂದೆ ಉಪ್ಪರಿಗೆಯ ನಡುವೆ ಪೂಜ್ಯನಾದ ಜಾನಶ್ರುತ ಮಹಾರಾಜನ ತನೆಯನು ನಿಂತಿರುವನು. ನೀನು ಕುರುಡನಂತೆ ಅವನನ್ನು ನೋಡದೆಯೇ ಮುಂದುವರಿಯುತ್ತಿರುವೆಯಲ್ಲ. ತಿರಸ್ಕರಿಸಲಾಗದ ಅವನ ತೇಜಸ್ಸು ಬ್ರಹ್ಮಲೋಕದವರೆಗೆ ಆವರಿಸಿ ಅಮಿತ ಸೂರ್ಯರಂತೆ ಮುಂಭಾಗದಲ್ಲಿ ಅತಿಶಯವಾಗಿ ಜ್ವಲಿಸುತ್ತಿದೆ. ನೀನು ಆ ರಾಜರ್ಷಿಯನ್ನು ಅತಿಕ್ರಮಿಸಿ ಮೇಲ್ಭಾಗದಲ್ಲಿ ತ್ವರೆಗೊಂಡು ಹಾರಬೇಡ. ಹಾಗೆ ಹಾರಿ ಹೋದರೆ ಅವನ ತೇಜಸ್ಸು ನಿನ್ನನ್ನು ಸುಡುವುದು. ಹೀಗೆ ಹೇಳಿದ ಆ ಹಂಸವನ್ನು ಕುರಿತು ಮುಂದಿನ ಹಂಸವು ಹೀಗೆಂದಿತು: ಆಶ್ಚರ್ಯ, ನೀನು ಪ್ರಾಜ್ಞನು, ಪ್ರಾಜ್ಞರಿಗೆ ಶ್ಲಾಘ್ಯನೂ ಆಗಿರುವೆ. ನೀನು ಶ್ಲಾಘನೆಗೆ ಅನರ್ಹನು, ವಂಚಕನು ಅಲ್ಪನೂ ಆಗಿರುವ ಇವನನ್ನು ಏತಕ್ಕೆ ಹೊಗಳುತ್ತಿರುವೆ? ಈ ದೊರೆಯು ತಿದಿಯಂತೆಯೋ ಪಶುವಿನಂತೆಯೂ ಕೇವಲ ಉಸಿರಾಡುತ್ತಿರುವನೇ ಹೊರತು ಧರ್ಮದ ರಹಸ್ಯವನ್ನು ಅರಿತವನಲ್ಲ. ಇವನು ರೈಕ್ವನೆಂಬ ಸಯುಗ್ವ ಬ್ರಾಹ್ಮಣೋತ್ತಮನಂತೆ ತತ್ವಜ್ಞಾನಿಯಾಗಿರುವನೇ. ಆ ರೈಕ್ವನ ಮಹಾತೇಜಸ್ಸಿನ ರಹಸ್ಯವನ್ನು ದೇವತೆಗಳು ತಿಳಿದಿರುವುದಿಲ್ಲ. ಸುಮ್ಮನೆ ಜೀವಿಸಬೇಕೆಂದು ಜೀವಿಸುತ್ತಿರುವ ಇವನಲ್ಲಿ ಅಂತಹ ತೇಜಸ್ಸಿರುವುದೇ? ರೈಕ್ವನ ಪುಣ್ಯ ರಾಶಿಯನ್ನು ಅಳೆಯಲಳವಲ್ಲ. ಭೂಮಿಯ ಧೂಳು, ಆಕಾಶದಲ್ಲಿರುವ ತಾರೆಗಳು ಎಣಿಸಲ್ಪಡುವವು. ಆದರೆ ರೈಕ್ವನ ಮಹಾಮೇರುವಿನಂತಹ ಪುಣ್ಯದ ಸಮೂಹವು ಎಣಿಸಲು ಅಶಕ್ಯವು. ನಶ್ವರವಾದ ಈ ಧರ್ಮಗಳಿರಲಿ, ಆ ಮುನಿಯ ಬ್ರಹ್ಮಜ್ಞಾನವು ಅಬಾಧ್ಯವಾಗಿರುವುದರಿಂದ ಅವನು ಶ್ಲಾಘಿಸಲ್ಪಡುತ್ತಿದ್ದಾನೆ. ಜಾನಶ್ರುತಿಯಲ್ಲಿ ಅಂತಹ ಧರ್ಮವೇ ಇಲ್ಲ. ಯೋಗಿಗಳಿಗೆ ದುರ್ಲಭವಾದ ಆ ರೈಕ್ವನ ಜ್ಞಾನದ ವೈಭವವು ಇವನಿಗೆ ಹೇಗೆ ತಾನೇ ಉಂಟಾದೀತು? ಆದುದರಿಂದ ನೀನು ಈ ನೀಚ ರಾಜನನ್ನು ಬಿಟ್ಟು ರೈಕ್ವ ಮುನಿಯನ್ನು ಬೇಕಾದಷ್ಟು ಹೊಗಳು. ರೈಕ್ವನು ಹುಟ್ಟು ಕುಂಟನಾದರೂ ತನ್ನ ಸ್ನಾನಕ್ಕಾಗಿ ಗಂಗಾ ಯಮುನಾ ನದಿಗಳನ್ನು, ಗಯೆಯನ್ನು ಮಂತ್ರಬಲದಿಂದ ತನ್ನ ಆಶ್ರಮದ ಸಮೀಪಕ್ಕೆ ಕರೆದಿರುವನು. ಬ್ರಹ್ಮಜ್ಞಾನಿಯಾದ ಆ ರೈಕ್ವ ಮಹರ್ಷಿಯ ಧರ್ಮ ಸಂಚಯದಲ್ಲಿ 3 ಲೋಕದಲ್ಲಿರುವ ಜನರ ಧರ್ಮ ಸಮೂಹಗಳೆಲ್ಲ ಅಡಗಿ ಹೋಗುವವು. ರೈಕ್ವನ ಧರ್ಮ ರೀತಿಯು, ಅಂದರೆ ಆತನ ಅಂತಸ್ತು, 3 ಲೋಕದ ಪ್ರಾಣಿಗಳ ಧರ್ಮ ಕಕ್ಷೆಯಲ್ಲಿ ಅಡಗುವುದಿಲ್ಲ. ಹಂಸವು ಹೀಗೆ ಹೇಳಿ ಸುಮ್ಮನಾಗಲು ಹಂಸರೂಪರಾದ ಆ ಮುನಿವರಿಯರು ಬ್ರಹ್ಮಲೋಕಕ್ಕೆ ತೆರಳಿದರು. ಬಳಿಕ ಶತ್ರುನಾಶಕನಾದ ಪೌತ್ರಾಯಣ ರಾಜನು ರೈಕ್ವನು ಅತ್ಯುತ್ಕೃಷ್ಟನಾಗಿರುವನೆಂದು ಕೇಳಿ ಜೂಜಿನಲ್ಲಿ ಸೋತವನಂತೆ ಅತ್ಯಂತ ಖೇದಗೊಂಡನು. ಆ ರಾಜನು ಪುನಃ ನಿಟ್ಟುಸಿರು ಬಿಡುತ್ತಾ ಚಿಂತಿಸಿದನು. ಹಂಸವು ರೈಕ್ವನನ್ನು ಉತ್ಕೃಷ್ಟನನ್ನಾಗಿ ಮಾಡಿ ನನ್ನನ್ನು ನೀಚನೆಂದು ಹೇಳಿತು. ರೈಕ್ವನ ಮಹಾತ್ಮೆಯು ಆಶ್ಚರ್ಯಕರವಾದುದು. ಅವನನ್ನು ಪಕ್ಷಿಗಳು ಹೊಗಳುತ್ತಿವೆ. ಆದುದರಿಂದ ಈಗ ನಾನು ಸಂಸಾರವನ್ನು, ಸಕಲ ರಾಜ್ಯವನ್ನು ಬಿಟ್ಟು ಮಹಾತ್ಮನಾದ ಆ ಸಯುಗ್ವನನ್ನು ಮೊರೆ ಹೋಗುವೆನು. ದಯಾಳುವಾದ ಆ ರೈಕ್ವನು ಶರಣು ಹೊಂದಿದ ನನ್ನನ್ನು ಪರಿಗ್ರಹಿಸಿ ನನಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸುವನು. ಅಯ್ಯ ಬ್ರಾಹ್ಮಣರೇ, ಈ ಪೌತ್ರಾಯಣ ರಾಜನು ಹೀಗೆ ಚಿಂತಿಸುತ್ತಾ ಜಾಗರೂಕನಾಗಿಯೇ ಅತಿ ಕಷ್ಟದಿಂದ ಅಪಾರವಾದ ಆ ರಾತ್ರಿಯನ್ನು ಕಳೆದನು. ಬೆಳಗಾಗಲು ಅವನು ಸ್ತುತಿಪಾಠಕರು ಹೇಳುತ್ತಿದ್ದ ವಾದ್ಯದ ಧ್ವನಿ ಸಹಿತವಾದ ಮಂಗಲ ಗೀತವನ್ನು ಕೇಳಿ ಹಾಸಿಗೆಯಿಂದಲೇ ಶೀಘ್ರವಾಗಿ ಸಾರಥಿಯನ್ನು ಕರೆದು ಪ್ರೀತಿಯಿಂದ ಅವನನ್ನು ಕುರಿತು ಇಂತೆಂದನು: ಎಲೈ ಸಾರಥಿಯೇ, ಶೀಘ್ರವಾಗಿ ಹೋಗಿ ವೇಗವುಳ್ಳ ರಥವನ್ನು ಹತ್ತಿ
ಮಹರ್ಷಿಗಳ ಆಶ್ರಮಗಳಲ್ಲಿಯೂ ಪುಣ್ಯಕರವಾದ ವನಗಳಲ್ಲಿಯೂ ನಿರ್ಜನವಾದ ಸ್ಥಳಗಳಲ್ಲಿಯೂ ಸಜ್ಜನರ ವಾಸಸ್ಥಾನಗಳಲ್ಲಿಯೂ ತೀರ್ಥ ಮತ್ತು ನದಿಗಳ ದಡಗಳಲ್ಲಿಯೂ ಮರಳು ದಿಣ್ಣೆಗಳಲ್ಲಿಯೂ ಮುನಿವರಿಯರಿರುವ ಇತರ ಪ್ರದೇಶಗಳಲ್ಲಿಯೂ ಶಕಟದಲ್ಲಿ ಇರುವವನು ಸಮಸ್ತ ಧರ್ಮಗಳಿಗೆ ಮುಖ್ಯಾಶ್ರಯನು ಬ್ರಹ್ಮಜ್ಞಾನಿಯೂ ಆಗಿರುವ ರೈಕ್ವನೆಂಬ ಮುನಿವರಿಯನನ್ನು ನನ್ನ ಪ್ರೀತಿಗಾಗಿ ಹುಡುಕಿ ಮರಳಿ ಬಾ. ಸಾರಥಿಯು ಹಾಗೆಯೇ ಆಗಲೆಂದು ಹೊರಟು ವೇಗವಾಗಿ ಹೋಗುವ ರಥದಲ್ಲಿ ಕುಳಿತು ಬ್ರಹ್ಮಜ್ಞಾನಿಯಾದ ರೈಕ್ವ ಮುನಿವರಿಯನನ್ನು ಎಲ್ಲೆಡೆಯಲ್ಲಿಯೂ ಹುಡುಕಿದನು. ಸಾರಥಿಯು ಪರ್ವತಗಳ ಗುಹೆಗಳಲ್ಲಿಯೂ ಮುನಿಗಳ ಆಶ್ರಮಗಳಲ್ಲಿಯೂ ರೈಕ್ವನನ್ನು ಹುಡುಕುತ್ತಾ ಅಖಿಲ ಭೂಮಂಡಲದಲ್ಲೆಲ್ಲ ಸಂಚರಿಸಿದನು. ಅವನು ನಾನಾ ದೇಶಗಳಲ್ಲಿ ಕ್ರಮವಾಗಿ ಹುಡುಕುತ್ತಾ ಎಲ್ಲಿಯೂ ಕಾಣದೆ ಮಹರ್ಷಿಗಳಿಂದ ನಿಬಿಡವಾದ ಗಂಧಮಾದನ ಪರ್ವತಕ್ಕೆ ಹೋದನು. ಅವನು ಆ ಪರ್ವತದಲ್ಲಿಯೂ ಅತ್ತಿತ್ತ ಹುಡುಕುತ್ತಾ ಬಂಡಿಯಲ್ಲಿ ಕುಳಿತು ಕಜ್ಜಿಯನ್ನು ಕೆರೆದುಕೊಳ್ಳುತ್ತಿರುವ ಆ ರೈಕ್ವನನ್ನು ಕಂಡನು. ಅದ್ವಿತೀಯನು, ಪೂರ್ಣನು ಅಂದರೆ ವಿಕಾರರಹಿತನೂ ಆದ ಬ್ರಹ್ಮನನ್ನು ಎಡಬಿಡದೆ ಧ್ಯಾನಿಸುತ್ತಿರುವ ಆ ಸಯುಗ್ವ ಮುನಿಯನ್ನು ನೋಡಿ ಆ ಸಾರಥಿಯು ಇವನೇ ರೈಕ್ವನೆಂದು ಆಲೋಚಿಸಿ ಅವನನ್ನು ಸಮೀಪಿಸಿ ವಂದಿಸಿ ಅವನ ಬಳಿ ಕುಳಿತು ವಿನಯದಿಂದ, ಬ್ರಾಹ್ಮಣನೇ, ರೈಕ್ವನೆಂಬ ಮಹಾತ್ಮನಾದ ಸಯುಗ್ವನು ನೀನೆಯೇ ಎಂದು ಪ್ರಶ್ನಿಸಿದನು. ಅವನ ಮಾತನ್ನು ಕೇಳಿ ಆ ಮುನಿಯು ಪ್ರತ್ಯುತ್ತರ ಕೊಟ್ಟನು, ರೈಕ್ವನೆಂಬ ಸಯುಗ್ವನು ನಾನೇ ಎನ್ನಲು ಆ ಸಾರಥಿಯು ಮುನಿಯ ಆ ಮಾತನ್ನು ಕೇಳಿ ಬಹುಪ್ರಕಾರವಾದ ಅವನ ಇಂಗಿತಗಳಿಂದ ಕುಟುಂಬ ರಕ್ಷಣೆಗಾಗಿ ಅವನಿಗೆ ದ್ರವ್ಯವು ಬೇಕೆಂಬ ಅಪೇಕ್ಷೆ ಇರುವುದೆಂದರಿತು ಆ ಗಂಧಮಾದನದಿಂದ ಮರಳಿ ಬಂದು ಎಲ್ಲವನ್ನು ಪೌತ್ರಾಯಣ ದೊರೆಗೆ ತಿಳಿಸಿದನು. ತರುವಾಯ ಜಾನಶ್ರುತಿಯು ಸಾರಥಿಯ ಮಾತನ್ನು ಆದರದಿಂದ ಕೇಳಿ 600 ಗೋವುಗಳನ್ನು ನಿಷ್ಕ ನಾಣ್ಯಗಳ ಹೊರೆಯನ್ನು ಅಂದರೆ 20 ತೊಲೆ ತೂಕದ ಚಿನ್ನ ಒಂದು ನಿಷ್ಕವಾಗುತ್ತದೆ. ಈ ನಿಷ್ಕ ನಾಣ್ಯಗಳ ಹೊರೆಯನ್ನು ಹೇಸರ ಕತ್ತೆಗಳನ್ನು ಕಟ್ಟಿರುವ ರಥವನ್ನು ತೆಗೆದುಕೊಂಡು ವೇಗದಿಂದ ಆ ರೈಕ್ವನಿರುವ ಸ್ಥಳಕ್ಕೆ ಹೊರಟನು. ಆ ರಾಜನು ರೈಕ್ವನ ಬಳಿಗೆ ಹೋಗಿ ಇಂತೆಂದನು, ಪೂಜ್ಯನಾದ ರೈಕ್ವನೇ, ನಾನು ಅರ್ಪಿಸುವ 600 ಗೋವುಗಳು, ಹಣದ ಹೊರೆ, ಹೇಸರ ಕತ್ತೆಯ ರಥ ಇವುಗಳನ್ನೆಲ್ಲ ತೆಗೆದುಕೊಂಡು ನನಗೆ ಅದ್ವೈತ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡು. ಆಶೆಯಿಂದಲೂ ಸಂಭ್ರಮದಿಂದಲೂ ಕೂಡಿ ಆ ರಾಜನು ಹೇಳಿದ ಈ ಮಾತನ್ನು ಕೇಳಿ ರಿಪುನಾಶಕನಾದ ಅವನನ್ನು ಕುರಿತು ರೈಕ್ವನು ಹೀಗೆಂದನು. ರೈಕ್ವನು ಹೇಳುತ್ತಾನೆ, ಅನೇಕ ಕಲ್ಪಗಳ ಕಾಲದಿಂದಲೂ ಜೀವಿಸುತ್ತಿರುವ ನನಗೆ ಅಲ್ಪವಾದ ನಿನ್ನ ಈ ಗೋವುಗಳು, ಹಣ, ರಥಗಳಿಂದ ಏನೂ ಪ್ರಯೋಜನವಿಲ್ಲ. ಇವೆಲ್ಲ ನಿನ್ನಲ್ಲಿಯೇ ಇರಲಿ. ಇದು ನನ್ನ ಕುಟುಂಬ ರಕ್ಷಣೆಗೆ ಸಾಲದು. ನೀನು ಇದಕ್ಕಿಂತ 100 ಮಡಿಯಷ್ಟು ಇತ್ತರೂ ಅದು ನನ್ನ ಕುಟುಂಬ ರಕ್ಷಣೆಗೆ ಸಾಲದು ಎನ್ನಲು ಜಾನಶ್ರುತಿಯು ಎಂತೆಂದನು, ಮುನಿಯೇ, ಈ ಗೋವುಗಳ ಸಮೂಹ, ರಥಗಳು ನೀನು ಉಪದೇಶಿಸುವ ಬ್ರಹ್ಮಜ್ಞಾನಕ್ಕೆ ಬೆಲೆಯಲ್ಲ. ಇದನ್ನು ನೀನು ತೆಗೆದುಕೋ ಅಥವಾ ಬಿಡು. ನನಗೆ ನಿರ್ದುಷ್ಟವಾದ ಅದ್ವೈತ ಜ್ಞಾನವನ್ನು ಉಪದೇಶಿಸು. ಅವನ ಈ ಮಾತನ್ನು ಕೇಳಿ ರೈಕ್ವನು ಎಂತೆಂದನು, ಸಂಸಾರದಲ್ಲಿ ವೈರಾಗ್ಯವನ್ನು ಹೊಂದಿದವನು, ಪ್ರಾರಬ್ಧಗಳಾದ ಪುಣ್ಯ ಪಾಪಗಳನ್ನು ಪರಿಹರಿಸಿಕೊಂಡವನು ಆದವನೇ ಜ್ಞಾನೋಪದೇಶಕ್ಕೆ ಅರ್ಹನು. ನಿನಗೆ ಸಂಸಾರದಲ್ಲಿ ವೈರಾಗ್ಯ ಉಂಟಾಗಿದ್ದರೂ ನಿನ್ನ ಪುಣ್ಯ ಪಾಪಗಳು ನಾಶವಾಗಲಿಲ್ಲ. ಪುಣ್ಯ ಪಾಪಗಳ ಸಮೂಹವು ಪುನರ್ಜನ್ಮಕ್ಕೆ ಕಾರಣ. ಮಹಾರಾಜ, ಅನುಭವಿಸಿದಲ್ಲದೆ ಆ ಪ್ರಾರಬ್ಧ ಪುಣ್ಯ ಪಾಪಗಳು ನಾಶವಾಗುವುದಿಲ್ಲ. ಹಾಗಾದರೂ ಈಗ ನೀನು ಶರಣಾಗತನಾದ್ದರಿಂದ ನಾನು ಅವುಗಳನ್ನು ನಾಶಗೊಳಿಸುವ ಉಪಾಯವನ್ನು ಹೇಳುತ್ತೇನೆ. ಮನಸ್ಸಿಟ್ಟು ಕೇಳು. ಇಲ್ಲಿ ಇಷ್ಟಾರ್ಥಗಳನ್ನೀಯುವ ಸಮಸ್ತ ಮುಮುಕ್ಷುಗಳ ಸಕಲ ಪ್ರಾರಬ್ಧವನ್ನು ಪರಿಹರಿಸುವ 3 ಪುಣ್ಯಕರಗಳಾದ ತೀರ್ಥಗಳಿವೆ. ಇದು ಯಮುನಾ ತೀರ್ಥ, ಇದು ಗಂಗಾ ತೀರ್ಥ, ಇದು ಗಯಾ ತೀರ್ಥ. ಇವುಗಳಲ್ಲಿ ಸ್ನಾನ ಮಾಡು, ವಿಳಂಬ ಮಾಡಬೇಡ. ಹೀಗೆ ಸ್ನಾನ ಮಾಡುವುದರಿಂದ ನಿನ್ನ ಸಮಸ್ತ ಪ್ರಾರಬ್ಧಗಳು ನಾಶವಾಗುವವು. ಈ ವಿಷಯದಲ್ಲಿ ಸಂದೇಹವಿಲ್ಲ. ಅನಂತರ ಶುದ್ಧ ಚಿತ್ತನಾದ ನಿನಗೆ ಜ್ಞಾನವನ್ನು ಉಪದೇಶಿಸುವೆನು. ಹೀಗೆ ರೈಕ್ವ ಮುನಿಯು ಹೇಳಲು ಆ ರಾಜನು ಸಂತೋಷಗೊಂಡು ಶೀಘ್ರವಾಗಿ ಆ ತೀರ್ಥಗಳನ್ನು ಸಮೀಪಿಸಿ ಅವುಗಳಲ್ಲಿ ಮಿಂದನು. ಅನಂತರ ಅದರಿಂದ ಅವನು ಒಡನೆಯೇ ಶುದ್ಧ ಮನಸ್ಸುಳ್ಳವನಾದನು. ಅವನು ಮರಳಿಯು ಗುರುವಾದ ರೈಕ್ವನನ್ನು ಸಮೀಪಿಸಲು ಆ ಮುನಿಯು ಮುನಿವರಿಯರಿಗೂ ದುರ್ಲಭವಾದ ಬ್ರಹ್ಮಜ್ಞಾನವನ್ನು ಆ ಜಾನಶ್ರುತಿಗೆ ದಯೆಯಿಂದ ಉಪದೇಶ ಮಾಡಿದನು. ಅವನು ಉಪದೇಶ ಮಾಡಿದ್ದರಿಂದಲೇ ಆ ನೃಪೋತ್ತಮನು ಬ್ರಹ್ಮಜ್ಞಾನದಲ್ಲಿ ನಿರರ್ಗಳವಾದ ಅನುಭವವನ್ನು ಪಡೆದನು. ರೈಕ್ವಯೋಗಿಯ ಅನುಗ್ರಹದಿಂದ ಬ್ರಹ್ಮಭಾವವನ್ನು ಪಡೆದ ಅವನಿಗೆ ಗಡಿಗೆ, ಗೋಡೆ, ಕಣಜಗಳ ರೂಪವಾದ ಈ ಪ್ರಪಂಚವೇ ಮಿಥ್ಯಾರೂಪದಿಂದ ತೋರಿತು. ಕೂಡಲೇ ಮಾಯೆಯನ್ನು ಭೇದಿಸಿ ಅವನು ಕೇವಲ ಬ್ರಹ್ಮನಾದನು. ಹೀಗೆ ಜಾನಶ್ರುತಿಯು ಆ 3 ತೀರ್ಥಗಳಲ್ಲಿಯೂ ಮಿಂದುದರಿಂದ ಯೋಗಿಗಳಿಗೂ ದುರ್ಲಭವಾದ ಬ್ರಹ್ಮಭಾವವನ್ನು ಪಡೆದನು.
ಎಲೈ ಬ್ರಾಹ್ಮಣರೇ, ಹೀಗೆ ನಿಮಗೆ ಈ 3 ತೀರ್ಥಗಳ ಮಹಾತ್ಮೆಯನ್ನು ಹೇಳಿರುವೆನು. ಈ ಅಧ್ಯಾಯವನ್ನು ಪಠಿಸುವವನು ಅಜ್ಞಾನಾಂಧಕಾರವನ್ನು ಭೇದಿಸಿ ಬ್ರಹ್ಮತ್ವಕ್ಕೆ ಅರ್ಹನಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಂಗಾ ಯಮುನಾ ಗಯಾ ತೀರ್ಥಗಳ ಪ್ರಶಂಸನ, ಜಾನಶ್ರುತಿ ಜ್ಞಾನವಾಪ್ತಿ ವರ್ಣನವೆಂಬ 26ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.